ಇಲ್ಲೆಲ್ಲರೂ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ಅಷ್ಟೇ. ಅಂದಂಗೆ ನನ್ನ ಹೆಸರು ಪೃಥ್ವಿ. ದಿನ ಕಳೆದಂಗೆ ಇವತ್ತು ಕಲಿಯುತ್ತೆ ಅನ್ಕೊಂಡೆ, ಆದರೆ ಲೋ ಮಚ್ಚ, ಅದೇ ಆ ಫಸ್ಟ್ ಬೆಂಚಲ್ಲಿ ಕಾಗೆ ಥರ ಇರ್ತಲ್ಲ, ಗ್ರೀನ್ ಕಲರ್ ಚುಡಿದಾರೋ, ಅದು ಯಾಕೋ ನಿನ್ನ ನಂಬರ್ ಕೇಳಿದ್ರು ಮಚ್ಚ. ಲೋ ಮಚ್ಚ, ಕಾಗೆ ಮಾತ್ರ ನಂಬರ್ ಕೊಡ್ಬೇಡ. ಕೊಡು ಮಚ್ಚ ನಂಬರ. ಲೋ ನನ್ನ ಯಾಕೋ ಗೋಳಾಯ್ಕೋತೀರಾ? ಲೇವ್ ಬರ್ರೋ, ಟೈಮ್ ಆಯ್ತು, ಕ್ಲಾಸಿಗೆ ಹೋಗೋಣ. ಏಯ್ ಇರೋ, ಜಾನ್ ಬರ್ಲಿ. ಆಯ್ತು ಬಿಡಪ್ಪ, ಅವನು ಯಾವಾಗ ಬರ್ತಾನ. ಕ್ಲಾಸ್ ಏನೋ ಬೇಡ ಬಿಡೋ, ಇಲ್ಲೇ ಅಕ್ಕಿಗಳು ನೋಡ್ತಾ ಕುತ್ಕೊಂಡಿರೋಣ. ಏಯ್ ಯಾವ್ದು ಇದು ಅಕ್ಕಿ? ರೀ, ಆ ಸುರೇಶನ ಹೆಂಡತಿ ವಿಷಯ ಗೊತ್ತಾಯ್ತಾ? ಮೇಲ್ಗಡೆ ಮನೇಲಿ ಇದ್ದಾರಲ್ಲ ಅವರ? ಹ್ಞೂ ರೀ, ಅವರೇ. ನೋಡ್ತೀಯ ನೀನು? ಬಿಡೋ ಬಿಡು, ಎದುರುಗಡೆ ಮನೆ ಹುಡುಗಿ ಲೋ ಮಚ್ಚ, ಜಾನ್ ಬಂದ ನೋಡು. ನಿಂತಿದ್ದೆ ಬಿಡೋ, ಯಾವಾಗ್ಲೂ ಲೇಟಾಗೆ ಬರೋದು. ಮಚ್ಚ ಒಳ್ಳೆ ಹೀರೋ ಥರ ಬರ್ತಾನೆ. ಲೋ ಯಾಕೋ ಮಚ್ಚ, ಏನಾಯ್ತು? ಯಾರ್ ಗುರು ಇವಳು ಹಿಂಗ? ರೀ, ನಾನು ಎಷ್ಟು ಸಲ ಹೇಳಿದ್ರೇನು ನಿಮ್ಗೆ ಅರ್ಥನೇ ಆಗಲ್ಲ. ಯಾಕೆ? ನಾನು ಹೇಳಿದ್ದಕ್ಕೆ ನೀವು ಗಮನನೇ ಕೊಡಲ್ಲ. ಹಂಗಲ್ಲ ಮಾರೈತಿ, ನಾ ಹೇಳದ್ನ ಕೇಳು. ಅವನೇನೋ ಮಾಡ್ದ ಅಂತ ಎಲ್ಲರನ್ನ ದೂರಕ್ಕಾಗುತ್ತಾ? ನಮ್ಮ ಜೀವನ ನಾವು ನೋಡ್ಕೊಂಡ್ರೆ ಆಯ್ತು, ಬೇರೆಯವ್ರ ಚಿಂತೆ ಯಾಕೆ? ರೀ, ನಮ್ಮ ಮಗಳಿದ್ದಿದ್ರೆ ಹೀಗೆ ಇರ್ತಿದ್ಲಲ್ವಾ? ಇದ್ದಿದ್ರೆ ತಾನೇ. ನಡಿ ಹೋಗೋಣ. ನೋಡು ಮಚ್ಚ, ಯಾವ್ದು ಇದು? ಹೊಸ ಪೀಸು. ಲೋ ಯಾರೋ ಇವನು ಕ್ಯಾಟ್ ವಾಕ್ ಮಾಡ್ತಾವಳೆ, ಅದು ನಮ್ಮ ಏರಿಯಾದಲ್ಲಿ, ನಮ್ಮ ರೋಡಲ್ಲಿ, ಅದು ಕಿತ್ತೋಗಿರೋ ರೋಡಲ್ಲಿ. ಮಚ್ಚ ಅವ್ಳ ಲಿಪ್ಸ್ಟಿಕ್ ನೋಡು, ನಮ್ಮ ಮನೆಗೆ ಪೈಂಟ್ ಹೊಡಿಬೋದನ್ನು. ಲೋ ಮಚ್ಚ ಬಂದ್ಲು ಕಣೋ, ನಮ್ಮ ಕಡೆನೇ ಬರ್ತಾವಲ್ಲ ಕಣೋ, ಚಿಟ್ಟೆ ಕಣೋ. ಅವ್ರ ಪೀಸ ಇದು ಈ ರೇಂಜಲ್ಲಿ ಬರ್ತಾ ಇದೆ. ಕಣ್ಣೋಡು, ಗ್ಲಾಸ್ಗೂ ಮಾಸ್ಕು ಹೆಂಗಿದೆ. ಆಹಾ, ಮತ್ತೆ ಸ್ಟೈಲು, ಆ ನಡುಕು. ಬರ್ತಾವಲೋ ಬೇಬಿ ಕಡೆ ಬಿಡೋ ಮಚ್ಚ, ನೋಡಲ್ಲ ಆಕ್ಟಿಟ್ಯೂಡು. ಈ ಹುಡುಗಿ ಬಟ್ಟೆ ನೋಡು, ಇಂಥ ಹುಡುಗಿರಿಂದಲೇ ಸೊಸೈಟಿ ಹಾಳಾಗಿ ಹೋಗ್ತಿರೋದು. ಏನು ಕಾಲ ಬಂತಪ್ಪ. ನೀನ್ ಯಾರೋ ನನ್ನ ಕೇಳೋಕ್ಕೆ? ಹೂ ದ ಬ್ಲಡಿ ಹೆಲ್ ಆರ್ ಯು ಟು ಕಮೆಂಟ್ ಆನ್ ಮೈ ಡ್ರೆಸ್? ಮಾನ ಮರ್ಯಾದೆ ಅಲ್ವಾ ನಿನಗೆ? ನಿನ್ನ ಮಗಳ ವಯಸ್ಸಾಗಿರೋ ನನ್ನ ನೋಡಿ ಹೀಗ ಮಾತಾಡೋದು? ನನ್ನ ಡ್ರೆಸ್ ಬಗ್ಗೆ ಮಾತಾಡೋಕ್ಕೆ ನೀನೇ ನನಗೆ ಡ್ರೆಸ್ ಕೊಡ್ಸಿದ್ಯಾ? ನಿನ್ನ ಗಂಡಸ್ತನನ ಹೋಗಿ ನಿಮ್ಮ ಹೆಂಡತಿ ಹತ್ರ ತೋರಿಸು. ಹಂಗಲ್ಲಮ್ಮ ನಾ ಹೇಳಿದ್ದು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ತಂದೆ ವಯಸ್ಸಾಗಿರೋ ಮನುಷ್ಯನ ನೋಡಿ ಹಿಂಗ ಮಾತಾಡ್ತೀಯಾ? ತಂದೆ ವಯಸ್ಸಾಗಿರೋರು ಅವ್ರ ಮಗಳ ವಯಸ್ಸಾಗಿರೋ ನನ್ನ ನೋಡಿ ಹೀಗ ಮಾತಾಡೋದು? ಫಸ್ಟ್ ಆಫ್ ಆಲ್ ನಿನ್ನ ವಯಸ್ಸಲ್ಲಿ ಒಂದು ಮಗಳಿದ್ದಿದ್ರೆ ಈ ಥರ ಡ್ರೆಸ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಮುಚ್ಕೊಂಡು ನೀನು ಹೋಗ್ತೀಯಾ? ಯಾ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ದಿ ಹೆಲ್ ಯು ಗೈಸ್ ಆರ್ ಬಾದರ್ ಅಬೌಟ್ ಮೈ ಡ್ರೆಸ್. ಹೋಗ್ರಿ, ಹೋಗಿ ನಿಮ್ಮ ಮಗಳನ್ನ ನೋಡಿ ಈ ಥರ ಹೇಳಿ. ನಮಗೆ ಮಕ್ಕಳಿಲ್ಲಮ್ಮ. ನಿಮಗೆ ಮಕ್ಕಳಿಲ್ಲ ಅಂದರೆ ನಿಮ್ಮ ಗಂಡ ಈ ಥರ ರೋಡಲ್ಲಿ ಹೋಗೋ ಬರೋ ಹುಡುಗಿರ್ನ ನೋಡಿ ಹೀಗ ಕಮೆಂಟ್ ಮಾಡ್ತಾನೆ. ಹಾಗಲ್ಲಮ್ಮ. ನೀನು ಹೆಂಡತಿ ಕರೆಕ್ಟಾಗಿ ಡ್ರೆಸ್ ಆಗಿದ್ದಾಳೆ ತಾನೆ? ಕರ್ಕೊಂಡು ಹೋಗಿ. ಬಟ್ ಯು ಹ್ಯಾವನ್ ಡ್ರೆಸ್ಡ್ ವೆಲ್. What the is your problem? It's my personal, my wish, my dress and my bloody life. You need not care about it, okay? Oh, is this your personal? Yeah. Really? Yes, this is my personal. ನಾನು ಹೆಂಗೆ ಬೇಕಾದ್ರೆ ಹಂಗೆ ಡ್ರೆಸ್ ಮಾಡ್ತೀನಿ. ನೀವು ಚೀಪಾಗಿ ನೋಡಿದ್ರೆ ನಾನು ಚೀಪಾಗಿ ಕಾಣ್ತೀನಿ. ನೋಡೋ ನಿಮ್ಮ ನೋಟದಲ್ಲಿ ತಪ್ಪಿರೋದು, ನನ್ನ ಹತ್ರ ಅಲ್ಲ. It is not your personal. Not at all. You are at a place where you're educating people. Educating what? ನೀನು ಅಲ್ಲಿ ರೋಡಲ್ಲಿ ನಡ್ಕೊಂಡು ಬರುವಾಗ ನಿನ್ನ ಕ್ರಾಸ್ ಮಾಡಿ ಮಕ್ಳು ಹೋದ್ರಲ್ಲ, ಅವ್ರನ್ನ ನೋಟಿಸ್ ಮಾಡ್ದ? ಏ ಅಕ್ಕನ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ದೊಡ್ಡರಾದ್ಮೇಲೆ ಇದೇ ಥರ ಡ್ರೆಸ್ ಹಾಕೋಣ, ಆಯ್ತಾ? Today if you are dressed this way, think about them. ನೀನು ಓದೋ ಕಾಲೇಜಲ್ಲಿ ನಿನ್ನ ನೋಡಿ ಅಟ್ಲೀಸ್ಟ್ 2 ಹುಡುಗಿರು ನಿನ್ನ ಡ್ರೆಸ್ಸಿಂಗ್ನ ನೋಡಿ ಅಡ್ಮೈರ್ ಮಾಡಿಲ್ಲ? ವಾವ್, ಇಲ್ಲಿ ಬಟ್ಟೆ ನೋಡು. ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಹಾಕೋಕ್ಕೆ ಬಿಡಲ್ಲ. So you are at a place where you're educating others. Each and every day, knowingly or unknowingly, people are getting educated and inspired by you. ಅಂತ ಇನ್ಸ್ಪೈರಿಂಗ್ ಜಾಗದಲ್ಲಿರೋ ನಿಮ್ಮಂಥ ಹುಡುಗಿರು, ಶೋ ಹೂ ಯು ಆರ್, ಹೂ ಯೋರ್ ಪೇರೆಂಟ್ಸ್ ಆರ್, ವಾಟ್ ಈಸ್ ಯೋರ್ ಐಡೆಂಟಿಟಿ, ನಾಟ್ ದಿಸ್. ಇದನ್ನೆಲ್ಲ ಬಿಟ್ಟು ಒಂದು ಹುಡುಗನ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನ ಮಾಡಿ ತೋರಿಸಿ, ಒಂದು ಹುಡುಗಿ ಕೈಯಲ್ಲಿ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನ ಮಾಡಿ ತೋರಿಸಿ.
ಸುಮ್ಮನೆ ನಿನ್ನ ನೋಡಿ ಒಂದು ದಿನದಲ್ಲಿ 10 ಜನ ಇನ್ಸ್ಪೈರ್ ಆಗ್ತಾರೆ. ದೊಡ್ಡದಾಗಿ ಮಾಡು. 10,000 ಜನ ನಿನ್ನ ನೋಡಿ ಕಳೀತಾರೆ. ನೋಡಿ ಒಂದೊಂದು ಹುಡುಗಿಗೂ ನಾವು ಹಿಂಗೆ ಆಗಬೇಕು, ನಾವು ಹಿಂಗೆ ಮಾಡಬೇಕು ಅನಿಸುತ್ತೆ. ಈ ಸೊಸೈಟಿನೇ ಬೇರೆ ಥರ ಬದಲಾಗುತ್ತೆ. ವಾಟ್ ಎವರ್ ವಿ ಡೂ, ನೀವು ಹುಡುಗರು ಕರೆಕ್ಟ್ ಆಗಿದ್ದೀರಾ? ನಿನ್ನ ರೇಗಿಸಿದ ಹುಡುಗರನ್ನ ಮಾತ್ರ ನೋಡಿದೆ, ಅಲ್ಲಿ ನಿನಗೋಸ್ಕರನೂ ಒಂದು ಹುಡುಗ ಮಾತಾಡ್ದ. ಬೇಡ ಕಣ್ರು, ಪಾಪ ಬಿಡ್ರೋ. ಎಲ್ಲ ಹುಡುಗರು ಒಂದೇ ಥರ ಇರಲ್ಲ. ಸ್ವಲ್ಪ ಯೋಚನೆ ಮಾಡಿ. ಸಾರಿ ಅಂಕಲ್, ಸಾರಿ. ಆಯ್ತು ಬಿಡಮ್ಮ, ತುಂಬ ಥ್ಯಾಂಕ್ಸ್ ಅಪ್ಪ. ಬಿಡಿ ಸರ್, ನೀವು ಮಾತಾಡಿದ್ದೆಲ್ಲ ವೇಸ್ಟು. ನಾವು ಹೇಳಿದ್ದೆಲ್ಲ ಕೇಳೋಗಿದ್ದಿದ್ರೆ ಹುಡುಗಿರು ಎಲ್ಲೋ ಹೋಗಿರೋರು. ಬಿಡಿ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅಮ್ಮು ಬೇಗ ಬಾ. ಹ್ಞೂ ಅಮ್ಮ ಬಂದೆ. What's your name? ಲಾವಣ್ಯ. Hey, come here. Hey, what is your name? Please, don't touch me. Go away. Huh? Please, don't touch me. Go away. Don't touch me. Please, don't touch me. Go away. ಮಾ, ಅಲ್ಲಿ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲೆರಡು ಮಕ್ಳ ಹತ್ರ ಮಾತಾಡ್ಸಿದ್ನಲ್ಲ, ಆ ರೈಟ್ ಸೈಡಲ್ಲಿ ಒಂದು ಮಗಳಿದ್ಲಲ್ಲ, ಅವಳು ನಮ್ಮ ಮನೆ ರೋಡಲ್ಲಿ ತಾನೆ ಹೊಸ್ದಾಗಿ ಬಂದಿರೋದು. ಯಾಕೆ? ಆ ಮಗು ಹತ್ರ ಮಾತಾಡ್ಸೋಣ ಅಂತ ಹೋದೆ, ಅವಳು ಒಂಥರ ಮಾಡಿಬಿಟ್ಲು ಮಾ. ನನಗೆ ತುಂಬ ಬೇಜಾರಾಯಿತು. ಅವಳು ಯಾಕೆ ಹಂಗೆ ಮಾಡಿದ್ಲು ಅಂದರೆ, ಅವಳಿಗೊಬ್ಳು ಚಿಕ್ಕ ತಂಗಿ ಇದ್ದಾಳೆ. ಅವಳು ಓದ್ತಿರೋ ಶಾಲೆಯಲ್ಲಿ ಅವಳ ಪಕ್ಕದಲ್ಲಿ ಕೂರೋ ಹುಡುಗಿನ ಕ್ಲಾಸ್ ನಡೀತಿರೋ ಹೊತ್ತಿಗೆ ಆ ಸ್ಕೂಲ್ ಮೇಸ್ಟ್ರು ರೇಪ್ ಮಾಡಿಬಿಟ್ನಂತೆ. ಅವತ್ತಿಂದ ಹುಡುಗಿ ಗಂಡಸನ್ನ ನೋಡಿದ್ರೆ ಭಯ ಬಿದ್ದು ಡಿಪ್ರೆಷನ್ಗೆ ಹೋಗಿದ್ಲಂತೆ. ತನ್ನ ತಂದೆ ನೋಡಿದ್ರೂ ಹೆದರ್ಕೊಂಡು ಯಾರ ಜೊತೆಗೂ ಮಾತಾಡದೆ ಒಂಟಿಯಾಗಿದ್ದಾಳಂತೆ. ತನ್ನ ತಂಗಿಗೆ ಹೀಗಾಗೋಯ್ತಲ್ಲ, ತನ್ನ ತಂಗಿಗೆ ಹೀಗಾಗಿದ್ದು ಒಂದು ಗಂಡಸಿಂದ ತಾನೇ. ಅವರು ನಮ್ಮನ್ನು ರೇಪ್ ಮಾಡಿಬಿಡ್ತಾರೆ, ಅವರಿಂದ ದೂರ ಇರಬೇಕು, ಅವರು ಕೆಟ್ಟೋರು ಅಂತ ಆ ಮಗು ಮನಸ್ಸಲ್ಲಿ ತುಂಬ ಆಳವಾಗಿ ಕೂತ್ಕೊಂಡ್ಬಿಟ್ಟಿದೆ. ಪಾಪ ಕಣೋ, ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಬೆಳಗ್ಗೆ ಡ್ರೆಸ್ ಬಗ್ಗೆ ಮಾತಾಡಿದೆ. ಈ ಮಗು ಅಂತ ಏನು ಡ್ರೆಸ್ ಮಾಡ್ತು ಅಂತ ರೇಪ್ ಮಾಡ್ದ ಅಂದರೆ ತಪ್ಪಿರೋದು ಹುಡುಗಿ ಹತ್ರ ಅಲ್ಲ. ಬೈ ಪೃಥ್ವಿ ಬೈ. ಪೃಥ್ವಿ ಹೇಳೋ ಮಗ, ಏನು ವಿಷಯ? ಬೈ ಶೂಟಿಂಗಲ್ಲಿದ್ದೀರಾ? ಇಲ್ಲ ಮಗ, ಮನೇಲಿದ್ದೀನಿ. ಏನು ಹೇಳೋ? ಬೈ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲಾಗಿ ಮಾತಾಡಬೇಕಾಗಿತ್ತು ಬೈ. ಹೌದಾ? ಸರಿ ಬಾ ಮಗ, ಮನೇಲಿ ಮಾತಾಡೋಣ. ಓಕೆ ಬೈ, ಓಕೆ. ಸರಿ ಮಗ. ಹೇಳು ಪೃಥ್ವಿ, ಏನೋ ಮಾತಾಡ್ಬೇಕಂತಿದ್ದೆ. ಬೈ ಅದು ಹೆಂಗೆ ಹೇಳೋದು ಅಂತ. ಪರವಾಗಿಲ್ಲ, ಹೇಳು ಪೃಥ್ವಿ. ಇವತ್ತೊಂದು ವಿಷಯ ನಡೀತು ಬೈ, ಅದರಿಂದ ನನ್ನ ಕೈಯಲ್ಲಿ ಈಚೆ ಬರೋಕ್ಕೆ ಆಗ್ತಿಲ್ಲ. ಅಂಥದ್ದೇನೋ ಆಯಿತು? ಅದು ಈ ಸೊಸೈಟಿ ಎಲ್ಲೋಗ್ತಿದೆ ಬೈ. ಏನೋ ಇದ್ದಕ್ಕಿದ್ದಂಗೆ ಸೊಸೈಟಿ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಾ? ಇವತ್ತೊಂದು ಮಗುನ ನೋಡಿದೆ ಬೈ. ಆ ಮಗು ಮನಸ್ಸಲ್ಲಿ ಎಷ್ಟು ಆಳವಾಗಿ ಹುಡುಗರಂದರೆ ಮೋಸವಾದವರು, ಹುಡುಗರಂದರೆ ರೇಪ್ ಮಾಡಿಬಿಡ್ತಾರೆ, ಹುಡುಗರ ಹತ್ರ ದೂರ ಇರಬೇಕು ಅಂತ ಅನಿಸಿದ್ರೆ ಅವಳ ಹತ್ರ ಮಾತಾಡೋಕ್ಕೆ ಹೋದಾಗ ಅವಳ ಕಣ್ಣಲ್ಲಿ ಅಷ್ಟೊಂದು ದ್ವೇಷ ನೋಡಿದೆ ಬೈ. ಆ ಚಿಕ್ಕ ವಯಸ್ಸಲ್ಲಿರೋ ಹುಡುಗಿಗೆ ಅಷ್ಟೊಂದು ದ್ವೇಷ ಯಾಕೋ ಬಂತು? ಹುಡುಗರಂದರೆ ಎಂಥ ಪವಿತ್ರವಾದ ಸ್ಥಾನ ಕೊಟ್ಟಿದ್ದಾರೆ. ಒಂದು ತಂದೆಯಾಗಿ, ಒಂದು ಅಣ್ಣನಾಗಿ, ಒಂದು ತಮ್ಮನಾಗಿ, ಒಂದು ಗಂಡನಾಗಿ, ಇದನ್ನೆಲ್ಲ ಬಿಟ್ಟು ಹುಡುಗರಂದರೆ ಅಷ್ಟು ಚೀಪಾಗಿ ನೋಡ್ತಾರಲ್ಲ ಬೈ. ಕೆಲವೊಂದು ಲೋಫರ್ ನನ್ನ ಮಕ್ಕಳು ಮಾಡೋ ಕೆಲಸದಿಂದ ಎಲ್ರಿಗೂ ಕೆಟ್ಟ ಹೆಸರು. ಈ ಭೂಮಿ ಮೇಲೆ ಮನುಷ್ಯತ್ವ ಅನ್ನೋದು ಸತ್ತೋಗ್ಬಿಟ್ಟಿದೆ ಪೃಥ್ವಿ. ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕು. ನಮ್ಮ ಮಕ್ಕಳಿಗೆ
ನಾವೇ ಸೆಕ್ಸ್ ಎಜುಕೇಷನ್ ಹೇಳ್ಕೊಡ್ಬೇಕು. ಏನು ಪೃಥ್ವಿ ಮಾತಾಡ್ತಾ ಇದೆಯಾ? ನಮ್ಮ ಮಕ್ಕಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಾವೇ ಹೇಳ್ಕೊಡ್ಬೇಕು ಬೈ. ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಮಗ ಅದು. ನಮ್ಮ ಸೊಸೈಟಿಗೆ ಹೇಳ್ಕೊಟ್ಟು ಅರ್ಥ ಮಾಡಿಸೋದು ತುಂಬ ಕಷ್ಟ ಇದೆ. ಯಾಕೆ ಬೈ? ನೀನು ಹೇಳಿದ ಪದನೇನಾದರೂ ನಮ್ಮ ಜನಗಳು ಕೇಳ್ಬಿಟ್ರೆ ಎರಡೂ ಕಿವಿನೂ ಮುಚ್ಕೊಂಡ್ಬಿಡ್ತಾರೆ. ಈ ಕೋಪ, ಸಂತೋಷ, ದುಃಖ ಅನ್ನೋದು ಹೆಂಗೊಂದು ಫೀಲು, ಅದೇ ಥರ ಕಾಮ ಅನ್ನೋದು ಒಂದು ಫೀಲ್ ಅಷ್ಟೇ ತಾನೇ. ಬಟ್ ಹೆಂಗೆ ಮಗ? ನಮ್ಮ ಮಕ್ಕಳನ್ನ ಒಬ್ಬ ನೋಡ್ತಿದ್ದಾನ ಅಂದರೆ ಅವ್ನು ಯಾವ ನೋಟದಲ್ಲಿ ನೋಡ್ತಿದ್ದಾನ ಅಂತ ಹೇಳ್ಕೊಡ್ಬೇಕು. ನಮ್ಮ ಮಗುನ ಒಬ್ಬ ಮುಟ್ತಿದ್ದಾನ ಅಂದರೆ ಅವ್ನು ಯಾವ ರೀತಿನಲ್ಲಿ ಮುಟ್ತಿದ್ದಾನ ಅಂತ ಹೇಳ್ಕೊಡ್ಬೇಕು. ಹೌದು. ಎಲ್ಲೋ ಒಂದು ಮಗು ರೇಪ್ ಆದರೆ ನಮ್ಗಿಲ್ಲಿ ರಕ್ತ ಕುದಿಯುತ್ತೆ. ನಮ್ಮ ಮಕ್ಕಳಿಗೇನು ಆಗ್ಬಿಡ್ಬಾರ್ದು, ನಮ್ಮ ಮಕ್ಕಳು ಜೋಪಾನವಾಗಿರಬೇಕು ಅಂತ ನಮ್ಮ ಮನಸ್ಸಲ್ಲಿ ಭಯ ಇಟ್ಕೊಂಡು ಪ್ರತಿ ನಿಮಿಷ ಹೆದರ್ಕೊಂಡು ನಮ್ಮ ಮಕ್ಕಳಿಗೆ ನಾವೇ ಹೇಳ್ಕೊಡ್ತಾ ಇದ್ರೆ ಈ ಪ್ರಪಂಚ ಹೆಂಗೆ ಗೊತ್ತಾಗುತ್ತೆ ಬೈ? ಹೌದು, ಸರಿಯಾದ ಮಾತು ಹೇಳಿದೆ. ತಿಳಿಸೋಣ, ಎಲ್ರಿಗೂ ತಿಳಿಸೋಣ. ನಾನು ನಿನ್ನ ಜೊತೆ ಇರ್ತೀನಿ. ಒಬ್ಬೊಬ್ಬ ತಂದೆ ತಾಯಿನೂ ಇದ್ರ ಬಗ್ಗೆ ಪ್ರತಿಯೊಂದು ಮಕ್ಳಿಗೂ ಹೇಳ್ಕೊಡ್ಬೇಕು. ಆ ರೀತಿ ನಾವು ತಿಳ್ಸೋಕೆ ಟ್ರೈ ಮಾಡೋಣ. ಇದು ತುಂಬ ಸೀರಿಯಸ್ ಆದ ವಿಷಯ. ಬೇಗನೆ ಶುರು ಮಾಡೋಣ. ಏನು ಮಾಡೋಣ ಬೈ? ಹಾಂ, ನಾವಿದನ್ನು ಮಾಡಬೇಕು ಅಂದರೆ ಒಂದು ಮನೆಗೆ ಹೋಗಿ ಹೇಳ್ಬೇಕು, ಎರಡು ಮನೆಗೆ ಹೋಗ್ಬೇಕು ಅಂತ ಏನಿಲ್ಲ. ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾಗೆ ಹೇಳ್ಬೇಕು ಅಂದರೆ ಇದಕ್ಕಿರೋದು ಒಂದೇ ದಾರಿ, ಸೋಷಿಯಲ್ ಮೀಡಿಯಾ. ನಾವಿಬ್ಬರು ಸೇರ್ಕೊಂಡು ಯಾಕೊಂದು ಶಾರ್ಟ್ ಮೂವಿ ಮಾಡಬಾರ್ದು? ಶಾರ್ಟ್ ಮೂವಿನ ಮಾಡಿ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಪ್ರತಿಯೊಬ್ಬನೂ ನೋಡ್ತಾನೆ. ಪ್ರತಿಯೊಂದು ತಂದೆ ತಾಯಿನೂ ತನ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಮಾಡೋಣ ಬಿಡು ಪೃಥ್ವಿ, ನಿನ್ನ ಜೊತೆಗೆ ಯಾವತ್ತಿದ್ರೂ ನಾನಿರ್ತೀನಿ. ಪೃಥ್ವಿ, ಇದಕ್ಕೆ ಟೈಟ್ಲೇನು ಇಡೋಣ? ನೋ ಯು ಅಂದರೆ ನಿನ್ನ ನೀನು ಗುರುತಿಸು. ಲೋ ಮಚ್ಚ, ಅವಳೇನಾ ಇವಳು? ಹೆಂಗಿದ್ಲು? ಸುಮ್ಮನೆ ರೆಗಿಸ್ಬಿಟ್ಟು. ಹೌದು ಮುಚ್ಚ, ನಿನ್ನೆ ಇವನೇ ತಾನೇ ರೆಗ್ಸಿದ್ದು. ಬೇಬಿ ದಿವಿಕ್, ಮುಖ ಮುಚ್ಕೊಡು, ಎಲ್ಲ ನಿನ್ನಿಂದನೇ ಕಣೋ ಆಗಿತ್ತು. ಲವ್ ಬರ್ರೋ, ಫಸ್ಟ್ ಕ್ಲಾಸ್ಗೆ ಹೋಗ್ಬಿಡೋಣ. ದಿಸ್ ಇಸ್ ಮೀ. ಸಾರಿ, ಇದೇ ನಾನು, ಇದೇ ನನ್ನ ತಾಯಿ ತಂದೆ, ಇದೇ ನನ್ನ ಗುರುತು. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮಿ ರಿಯಲೈಸ್. ಥ್ಯಾಂಕ್ ಯು ಸೋ ಮಚ್. ನೀವು ಮೆಡಿಕಲ್ ಸ್ಟೂಡೆಂಟಾ? ಎಸ್, ಒನ್ಸ್ ಅಗೇನ್. ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯೋ ಲೈಂಗಿಕ ಆಕ್ರಮಣ, ದೌರ್ಜನ್ಯ ಮತ್ತು ಇತರ ತೊಂದರೆಗಳಲ್ಲಿ ಒಬ್ಬ ಹುಡುಗ ತಿಳಿದು ತಿಳಿಯದೇನೋ ಭಾಗಿಯಾಗಿರುತ್ತಾನೆ. ಹೆಣ್ಣು ಮಕ್ಕಳನ್ನು ರಕ್ಷಿಸೋದು ಬರೀ ಅವರ ಕೈಯಲ್ಲಿ ಮಾತ್ರವಲ್ಲ, ಪ್ರತಿ ಒಬ್ಬ ಗಂಡು ಹುಡುಗನ ಕರ್ತವ್ಯ ಕೂಡ.